ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಓಣಂ ಬಂತೋಣಂ, ಖುಷಿಯಲ್ಲಿ ಮಿಂದು ನಾಡು. ಶನಿವಾರ ಉತ್ರಾಡಂ, ಭಾನುವಾರ ತಿರುವೋಣಂ. ಮಲಯಾಳಿಗರ ಓಣಂಗೆ ಕನ್ನಡಿಗರ ಸುಗಂಧ. ಕಾಸರಗೋಡಿನ ಹೂ ಮಾರುಕಟ್ಟೆ ಸಕ್ರಿಯ. ಶಿಕ್ಷಕರ ದಿನ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಚರ್ಕಳದಲ್ಲಿ. KSTA ದಿಢೀರ್ ಪ್ರತಿಭಟನೆ, ರೋಷತಪ್ತರಾದ ಶಾಸಕ. ಸುಳ್ಳು ದೂರು ಸಲ್ಲಿಕೆ, ಮದೂರು ಕ್ಷೇತ್ರ ನಿರ್ವಹಣಾಧಿಕಾರಿ ಅಮಾನತಿಗೆ ಕ್ಷೇತ್ರ ಸಂರಕ್ಷಣಾ ಸಮಿತಿ ಒತ್ತಾಯ. ಈಗ ವಾರ್ತೆಗಳ ವಿವರ. ಹಾಗೆ ಕೇರಳದ ನಾಡ ಹಬ್ಬ, ಕೇರಳೀಯರ ಜಾಗತಿಕ ಹಬ್ಬ ಓಣಂ ಕೈಗೆಟಕುವ ದೂರಕ್ಕೆ ತಲುಪಿದೆ. ಕೇರಳದ ಅತ್ಯಂತ ಪ್ರಮುಖ ಆಚರಣೆಯಾಗಿರುವ ಓಣಂನ ಗುಂಗಿನಲ್ಲಿ ರಾಜ್ಯ ತೇಲಾಡುತ್ತಿದ್ದು, ಶನಿವಾರ ಉತ್ರಾಡಂ ಹಾಗೂ ಭಾನುವಾರ ಅತಿ ವಿಶೇಷವೆನಿಸಿರುವ ತಿರುವೋಣಂ ಆಚರಣೆಯಾಗಲಿದೆ. ತಿರುವೋಣಂನಷ್ಟು ವಿಶೇಷವಾದ ಮತ್ತೊಂದು ದಿನ ಕೇರಳೀಯರಿಗಿಲ್ಲ. ಕೇರಳೀಯರು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಓಣಂ ಆಚರಿಸುತ್ತಾರೆ. ಇದರಿಂದಲೇ ಇದನ್ನು ಕೇರಳೀಯರ ಜಾಗತಿಕ ಹಬ್ಬ ಎನ್ನಲಾಗುತ್ತದೆ. ಎಷ್ಟೇ ಬಡವನಾಗಿದ್ದರೂ ತಿರುವೋಣಂ ದಿನದಂದು ಆ ಮನೆಯಲ್ಲಿ ಭರ್ಜರಿ ಭೋಜನದ ಸವಿಯುಣ್ಣುತ್ತಾರೆ. ಇದ್ದದ್ದನ್ನು ಮಾರಿಯಾದರೂ ಓಣಂ ಆಚರಿಸಲೇಬೇಕೆಂಬುದು ಕೇರಳದ ನಾಣ್ಣುಡಿ. ಇದು ಸಂಪತ್ತಿನ ಸಮೃದ್ಧಿಯ ಹಬ್ಬವೇ ಆಗಿದೆ. ತಿರುವೋಣಂನಂದು ವಿವಿಧ ಬಗೆಯ ಖಾದ್ಯಗಳಿಂದ ಕೂಡಿದ ಭರ್ಜರಿ ಭೋಜನ ಸಿದ್ಧಪಡಿಸಲಾಗುತ್ತದೆ. ಆ ದಿನ ಕೇರಳೀಯರ ಮನೆಗಳಿಗೆ ಮಹಾಬಲಿ ಭೇಟಿ ನೀಡುತ್ತಾನೆಂಬ ನಂಬಿಕೆ ಇದೆ. ಇದರಿಂದಲೇ ಇಲ್ಲವಾದರೂ ಆ ದಿನ ವಿಶೇಷ ಭೋಜನ ಸಿದ್ಧಪಡಿಸುತ್ತಾರೆ. 10 ದಿನದಿಂದ 10 ದಿನಗಳ ಕಾಲ ಓಣಂ ಎಂಬುದು ಪ್ರತೀತಿ. 10ನೇ ದಿನವೇ ತಿರುವೋಣಂ. ಓಣಂನ ಮತ್ತೊಂದು ವಿಶೇಷವೆಂದರೆ ಹೂರಂಗವಲ್ಲಿ. 10 ದಿನಗಳ ಕಾಲ ಮನೆಯಂಗಳದಲ್ಲಿ ರಂಗೋಲಿ ಬಿಡಿಸಲಾಗುತ್ತಿದ್ದರೂ ತಿರುವೋಣಂ ದಿನದಂದು ಮನೆಯ ದೇವರ ಕೋಣೆ ಮುಂದೆ ಬೃಹತ್ ರಂಗೋಲಿಯೇ ರಚನೆಯಾಗುತ್ತದೆ. ಹಸ್ತ ನಕ್ಷತ್ರದ ದಿನವಾದ 10ನಿಂದ ಇದೀಗ ಶನಿವಾರಕ್ಕೆ ಆ ದಿನ ಪೂರ್ತಿಯಾಗುತ್ತಿದ್ದು, ಆ ದಿನ ಉತ್ರಾಡಂ ಅಥವಾ 1ನೇ ಓಣಂ ಆಗಿಯೂ ಮರುದಿನ ತಿರುವೋಣಂ ಆಗಿಯೂ ಕೊಂಡಾಡಲ್ಪಡುತ್ತದೆ. ನಾಡು ನಗರವು ಓಣಂನ ತರಾತುರ್ಯದಲ್ಲಿದ್ದು, ಹಣ್ಣು ತರಕಾರಿ ಹಾಗೂ ಜಿನಸು ಅಂಗಡಿಗಳಲ್ಲಿ ವಿಪರೀತ ಸಂದಣಿ ಗೋಚರವಾಗಿವೆ. ಓಣಂ ಅವಧಿಯಲ್ಲಿ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ದಾಖಲೆಯ ವಹಿವಾಟು ನಡೆದಿರುವುದಾಗಿ ವಸ್ತ್ರ ವ್ಯಾಪಾರಿಗಳು ಹೇಳುತ್ತಾರೆ. ಹಾಗೆ ಎಲ್ಲೆಡೆ ಸಂಭ್ರಮ ಹರಡಿದೆ. ಓಣಂ ಗೌಜಿಯಲ್ಲಿ ಜನ ಬೆರೆತುಕೊಂಡಿದ್ದಾರೆ. ಕೇರಳೀಯರು ಓಣಂ ಸಿದ್ಧತೆಯಲ್ಲಿ ಮುಳುಗಿದ್ದಾರೆ. ಓಣಂ ಎಂದರೆ ಅದು ಹೂ ಚಿತ್ತಾರದ ಹಬ್ಬ, ವರ್ಣಮಯ ಹೂ ರಂಗೋಲಿ ಬಿಡಿಸುವ ಸಡಗರ. ಇದರಿಂದಲೇ ಹೂ ಮಾರುಕಟ್ಟೆಯು ಓಣಂ ಅವಧಿಯಲ್ಲಿ ಸಕ್ರಿಯಗೊಳ್ಳುತ್ತಲೇ ನಾಡಿನ ಹೂಗಳು ಸಾಲದಾಗಿ ಈಗೀಗ ಅನ್ಯ ರಾಜ್ಯಗಳಿಂದಲೂ ಬಗೆ ಬಗೆಯ ಹೂಗಳು ಮಾರುಕಟ್ಟೆಗೆ ತಲುಪುತ್ತಿವೆ. ಹಾಗೆ ಮಲಯಾಳಿಗರ ಓಣಂಗೆ ಸುಗಂಧವನ್ನಿತ್ತು ಕನ್ನಡಿಗರ ಹೂಗಳು ಮಾರುಕಟ್ಟೆಗೆ ಬಂದಿವೆ. ಆಚರಣೆಯಲ್ಲಿ ಭಾಷಾ ಬಾಂಧವ್ಯ ಮೆರೆತಿದೆ. ಓಣಂ ಹೂ ರಂಗೋಲಿಯೊಂದಿಗೆ ಮನೆ ಕಚೇರಿಯನ್ನು ವರ್ಣಮಯಗೊಳಿಸುವ ಸಿದ್ಧತೆಯಲ್ಲಿ ಪ್ರತಿಯೋರ್ವರು ಮಗ್ನರಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ಎಂಬಂತೆ ಈ ಬಾರಿಯೂ ಕಾಸರಗೋಡಿನ ಮಾರುಕಟ್ಟೆಯಲ್ಲಿ ಕರ್ನಾಟಕದ ಹೂಗಳು ನಳನಳಿಸುತ್ತಿವೆ. ನಗರದ ಹಳೆ ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣ ಸಹಿತ ವಿವಿಧೆಡೆ ರಸ್ತೆ ಬದಿಯಲ್ಲಿ ಹೂರಾಶಿ ಹಾಕಲಾಗಿದೆ. ಸೇವಂತಿಗೆ, ಜಾಜಿ, ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಸೂರ್ಯಕಾಂತಿ ಇತ್ಯಾದಿ ಹೂಗಳು ಜನರನ್ನು ಆಕರ್ಷಿಸುತ್ತಿವೆ. ಈ ಪೈಕಿ ಸೇವಂತಿಗೆಯು ಅಲ್ಪ ಕಡಿತವೆನಿಸಿದ್ದು 1 ಮೊಳಕ್ಕೆ 20 ರೂಪಾಯಿ ದರವಿದೆ. ಆದರೆ ಬಿಡದೆ ಸುರಿಯುತ್ತಿರುವ ಮಳೆಯು ಈ ಹೂ ಮಾರುಕಟ್ಟೆಗೆ ತೊಡಕಾಗಿದೆ. ಮಳೆಯಿಂದಾಗಿ ವ್ಯಾಪಾರ ನಡೆಸಲು ಕಷ್ಟಕರವಾದ ಸ್ಥಿತಿ ಒದಗಿರುವುದಾಗಿ ವ್ಯಾಪಾರಿಗಳು ಹೇಳುತ್ತಾರೆ. ನಾವು ಕರ್ನಾಟಕದಿಂದ ಹಾಸನ ಜಿಲ್ಲೆಯಿಂದ ಬಂದಿದ್ದೀವಿ ವ್ಯಾಪಾರಕ್ಕೆ ಅಂತ. ಮಳೆ ಇಲ್ಲ, ಮಳೆ ಜಾಸ್ತಿ ಆಗಿದೆ, ವ್ಯಾಪಾರ ಇಲ್ಲ. ನಾವು ಮೊಳ 10 ರೂಪಾಯಿ ಹೇಳ್ತಾ ಇದ್ದೀವಿ, 5 ರೂಪಾಯಿ ಕೊಡು ಅಂತವ್ರೆ. ಎಲ್ಲ ಹೂವು ಇದೆ, ಪಚ್ಚೆ ಇದೆ, ಚಪಾತಿ ಇದೆ, ಕಸ್ತೂರಿ ಇದೆ, ಕನಕಾಂಬರ ಇದೆ, ಕಾಕಡ ಇದೆ, ಎಲ್ಲನೂ 5 ರೂಪಾಯಿ ಮಾರ್ತಾಯಿದ್ದೀವಿ. ವ್ಯಾಪಾರ ಇಲ್ಲ, ಮಳೆ ಜಾಸ್ತಿ, ಎಲ್ಲ ಹೂವೆಲ್ಲ ಕರಿಗೋಯ್ತಾ ಇದೆ. ಊಟಕ್ಕೂ ಸಹ ಇಲ್ಲ. ಬಸ್ ಚಾರ್ಜಿಗೂ ಗಾಡಿ ಮಾಡ್ಕೊಂಬಂದಿದ್ವಿ, ಗಾಡಿ ಚಾರ್ಜ್ ಕೊಡೋಕ್ಕೂ ಆಗ್ದಂಗೆ ಆಗ್ಬಿಟ್ಟಿದೆ. ಈ ವರ್ಷ ಹೀಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಓಣಂ ಪ್ರಯುಕ್ತ ಮದ್ಯ ಮಾರಾಟಕ್ಕೆ ವಿರೋಧ ವ್ಯಕ್ತಪಡಿಸಿ ಮಹಿಳಾ ಮೋರ್ಚಾ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮಾರ್ಚ್ ಪ್ರತಿಭಟನೆ ನಡೆಯಿತು. ಶುಕ್ರವಾರ ನಗರದ ವಿದೇಶಿ ಮದ್ಯದಂಗಡಿಗೆ ನಡೆದ ಜಾಥಾದಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಪಾಲ್ಗೊಂಡರು. ಓಣಂ ಪ್ರಯುಕ್ತ ಮದ್ಯದಂಗಡಿಗಳನ್ನು ಕೆಲ ದಿನಗಳ ಮಟ್ಟಿಗೆ ಮುಚ್ಚುಗಡೆಗೊಳಿಸಬೇಕು ಎಂದು ಯುವ ಮೋರ್ಚಾವು ರಾಜ್ಯಾದ್ಯಂತ ಚಳವಳಿ ನಡೆಸುತ್ತಿದೆ. ಇದೀಗ ಯುವ ಮೋರ್ಚಾಕ್ಕೆ ಬೆಂಬಲ ವ್ಯಕ್ತಪಡಿಸಿ ಹೋರಾಟಕ್ಕಿಳಿದ ಮಹಿಳಾ ಮೋರ್ಚಾ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಶುಕ್ರವಾರ ನಗರದ ಮದ್ಯದಂಗಡಿಗಳಿಗೆ ಮಾರ್ಚ್ ಪ್ರತಿಭಟನೆ ನಡೆಯಿತು.
ಮಾರ್ಚ್ ಅನ್ನು ಮಹಿಳಾ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿ ಸಿಂಧು ಮಾಯಿಪಾಡಿ ಉದ್ಘಾಟಿಸಿದರು. രാവിലെ അമ്മയുടെ കാൽ തൊട്ട് വന്നിച്ച് പോയ മകൻ വൈകുന്നേരം വന്ന് അമ്മയെ ചവിട്ടുന്ന കാഴ്ചയാണ് നമ്മൾ അധികവും എല്ലാ സ്ഥലത്തും കാണുന്നത്. ഓരോ പെണ്ണിന്റെയും അല്ലെങ്കിൽ ഓരോ ആളിന്റെയും മനസ്സിലുണ്ടാകുന്ന വികാരമാണ് മദ്യം എന്ന മാരക വിപത്തിനെ നമ്മുടെ മണ്ണിൽ നിന്നും തുടച്ചു നീക്കുക എന്നുള്ളത്. അതിന് യുവമോർച്ചയുടെ കരങ്ങൾക്ക് ശക്തി വരാനാണ് മഹിളാ മോർച്ച പ്രവർത്തകർ ഇന്ന് ഇവിടെ എത്തിയിരിക്കുന്നത്. ಜಿಲ್ಲಾ ಕಾರ್ಯದರ್ಶಿ ಅನಿತಾ ಆರ್ ನಾಯಕ್ ಅಧ್ಯಕ್ಷತೆ ವಹಿಸಿದರು. ಅಶ್ವಿನಿ ಜಿ, ರೂಪವಾಣಿ, ಎಸ್ ಕುಮಾರ್, ವಿಜಯ್ ಕುಮಾರ್ ರೈ, ಸುನಿಲ್ ಶಾನ್ಭೋಗ್ ಮೊದಲಾದವರು ಮಾತನಾಡಿದರು. 53ನೇ ರಾಷ್ಟ್ರೀಯ ಶಿಕ್ಷಕರ ದಿನವನ್ನು ನಾಡಿನಾದ್ಯಂತ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಮಾಜಿ ರಾಷ್ಟ್ರಪತಿ, ಶಿಕ್ಷಣ ತಜ್ಞ ಎಸ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ದಿನಾಚರಣೆಯ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು ಚೆರ್ಕಳ ಮಾರ್ತೋಮ ವಿದ್ಯಾಲಯದಲ್ಲಿ ವೈವಿಧ್ಯಪೂರ್ಣವಾಗಿ ಜರುಗಿತು. ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಶಾಸಕ ಎನ್.ಎ. ನೆಲ್ಲಿಕುನ್ನು ನೆರವೇರಿಸಿದರು. അധ്യാപക ദിനം എന്ന് പറയുന്നത് നമ്മുടെ മുൻ രാഷ്ട്രപതി, ഇന്ത്യയുടെ രണ്ടാമത്തെ ഉപരാഷ്ട്രപതി എന്നിവരുടെ സ്വാഗത പ്രസംഗത്തിൽ പറയുകയുണ്ടായി. അദ്ദേഹത്തിൻ്റെ ജന്മദിനമാണ് നമ്മൾ ഓരോ വർഷവും അധ്യാപക ദിനമായി ആചരിക്കുന്നത്. അദ്ദേഹം നമുക്ക് ലോകത്തിന് മുമ്പ് ഇന്ത്യയെ സംബന്ധിച്ചിടത്തോളം ലോകത്തിന് മുമ്പിൽ വളരെയധികം കാര്യങ്ങൾ മാതൃകയാക്കാൻ പറ്റുന്ന കുറേ കാര്യങ്ങൾ ലോകത്തിന് മുമ്പിൽ നമുക്ക് എടുത്തു കാട്ടാനും അതിൽ ഏറ്റവും വലിയ ഒരു കാര്യം ലോകത്തിന് തന്നെ മാതൃകയാക്കാൻ പറ്റുന്ന ഒരു അധ്യാപകൻ നമ്മുടെ ഇന്ത്യ രാജ്യത്ത് ജീവിച്ചിരുന്നു. ആ അധ്യാപകൻ ലോകത്തിൽ തന്നെ മാതൃകയാണ് എന്നതാണ്. ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿ.ಬಿ. ಅಬ್ದುಲ್ಲಾ ಹಾಜಿ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನ್ಯಾಯವಾದಿ ಪಿ.ಪಿ. ಶ್ಯಾಮಲಾದೇವಿ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಮುಮ್ತಾಜ್ ಶುಕೂರ್, ಜಿಲ್ಲಾ ಶಿಕ್ಷಣ ಸಹ ನಿರ್ದೇಶಕ ಸಿ. ರಾಘವನ್, ಜಿಲ್ಲಾ ಶಿಕ್ಷಣಾಧಿಕಾರಿ ಸದಾಶಿವ ನಾಯಕ್, ಡಯಟ್ ಪ್ರಾಂಶುಪಾಲ ಪಿ.ವಿ. ಕೃಷ್ಣಕುಮಾರ್, ಚೆಂಗಳ ಪಂಚಾಯತ್ ಜನಪ್ರತಿನಿಧಿಗಳು ಮೊದಲಾದವರು ಭಾಗವಹಿಸಿದರು. ತನ್ಮಧ್ಯೆ ಸಮಾರಂಭದ ರಾಜಕೀಯ ಭಾಷಣ ನಡೆಯುತ್ತಿದ್ದ ವೇಳೆ ಕೆಎಸ್ಟಿಎ ಸಂಘಟನೆಯ ಶಿಕ್ಷಕರು ಎದ್ದು ನಿಂತು ಘೋಷಣೆ ಮೊಳಗಿಸುತ್ತಾ ಕಾರ್ಯಕ್ರಮಕ್ಕೆ ಪ್ರತಿಭಟನೆ ಸಲ್ಲಿಸಿದರು. ಇತ್ತೀಚೆಗೆ ಮಲಪ್ಪುರಂ ಜಿಲ್ಲೆಯ ಮುನಿಯಾರು ಪ್ರೌಢಶಾಲೆ ಶಿಕ್ಷಕ ಅನೀಶ್ ಎಂಬವರು ಆತ್ಮಹತ್ಯೆ ಮಾಡಿದ್ದು, ಶಾಲಾ ಆಡಳಿತ ಮಂಡಳಿಯ ಅನೀಶ್ರನ್ನು ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸಿರುವುದೇ ಆತ್ಮಹತ್ಯೆಗೆ ಕಾರಣವೆಂದು ಆಡಳಿತ ಮಂಡಳಿ ವಿರುದ್ಧ ಹತ್ಯೆ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿ ಕೆಎಸ್ಟಿಯು ಶಿಕ್ಷಕರ ದಿನದಂದು ರಾಜ್ಯ ವ್ಯಾಪ್ತಿಯಾಗಿ ನಡೆಸುತ್ತಿರುವ ಪ್ರತಿಭಟನೆ ಅಂಗವಾಗಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡಿನಲ್ಲಿ ನಡೆಸಲಾಯಿತು. ಆದರೆ ಪೂರ್ವಭಾವಿಯಾಗಿ ಯಾವುದೇ ಮಾಹಿತಿ ನೀಡದೆ ಪ್ರತಿಭಟನೆ ನಡೆಸಿರುವುದರಿಂದ ಕೆರಳಿದ ಉದ್ಘಾಟಕರಾದ ಶಾಸಕರು ಕಾರ್ಯಕ್ರಮದಿಂದ ನಿರ್ಗಮಿಸಲು ಮುಂದಾದರೂ ವೇದಿಕೆಯಲ್ಲಿದ್ದ ಮಂದಿ ಸಮಾಧಾನಿಸಿದ್ದರು. ಮಧೂರು ಶ್ರೀ ಸಿದ್ಧಿವಿನಾಯಕ ಕ್ಷೇತ್ರದ ದಿಢೀರ್ ಸೇವಾದರ ಏರಿಕೆ ವಿರುದ್ಧ ಪ್ರತಿಭಟಿಸಿದ ಭಕ್ತಾದಿಗಳ ಮೇಲೆ ಸುಳ್ಳು ಪ್ರಕರಣ ಹಾಕಿರುವ ಕ್ಷೇತ್ರ ಕಾರ್ಯನಿರ್ವಹಣಾಧಿಕಾರಿಯನ್ನು ಅಮಾನತುಗೊಳಿಸಬೇಕೆಂದು ಒತ್ತಾಯ. ಮಧೂರು ಕ್ಷೇತ್ರ ಸಂರಕ್ಷಣಾ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾಗಿ ಒತ್ತಾಯಿಸಿದ್ದಾರೆ. ಮೇಲಾಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿ ಕಾರ್ಯನಿರ್ವಹಣಾಧಿಕಾರಿ ಅವರು ಕಾನೂನು ವಿರುದ್ಧವಾಗಿ ಸೇವಾದರವನ್ನು ದಿಢೀರನೆ ಏರಿಸಿದ್ದರು. ಈ ಬಗ್ಗೆ ಸಹಜವಾಗಿ ಭಕ್ತಾದಿಗಳಿಂದ ಪ್ರತಿಭಟನೆ ವ್ಯಕ್ತವಾಗಿತ್ತು. ಶಾಂತಿಯುತವಾಗಿಯೇ ಪ್ರತಿಭಟನೆ ನಡೆಸಲಾಗಿತ್ತಾದರೂ ಕಾರ್ಯನಿರ್ವಹಣಾಧಿಕಾರಿಯವರು ಸುಳ್ಳು ದೂರಿನನುಸಾರ ಪೊಲೀಸರು ಜಾಮೀನು ರಹಿತ ಕಾಯ್ದೆಗಳನ್ನು ಒಳಪಡಿಸಿ ಪ್ರಕರಣ ದಾಖಲಿಸಿದ್ದರು. ಸುಳ್ಳು ದೂರು ಸಲ್ಲಿಸಿರುವ ಕಾರ್ಯನಿರ್ವಹಣಾಧಿಕಾರಿಯವರ ವಿರುದ್ಧ ಮಲಬಾರ್ ದೇವಸ್ವಂ ಮಂಡಳಿ ಕ್ರಮ ಕೈಗೊಳ್ಳಬೇಕೆಂದು, ഇല്ലവാದಲ್ಲಿ ഉഗ്ര ആന്തോലന ನಡೆಸುವುದಾಗಿಯೂ എಚ್ಚರಿಸಲಾಯಿತು. സ്ത്രീത്വത്തെ അപമാനിച്ചു എന്നുള്ള രീതിയിൽ ഒരു പരാതി വിദ്യാനഗർ പോലീസ് സ്റ്റേഷനിൽ കൊടുക്കുകയും അതിൻ്റെ അടിസ്ഥാനത്തിൽ ഗുരുതരമായിട്ടുള്ള കുറ്റങ്ങൾ ആരോപിച്ചുകൊണ്ടുള്ള വകുപ്പുകൾ ചേർത്തുകൊണ്ട് പോലീസ് കേസെടുക്കുകയും ചെയ്തിട്ടുള്ളൊരു സംഭവം കഴിഞ്ഞ ദിവസം നടക്കുകയുണ്ടായി.
അപ്പം തികച്ചും അടിസ്ഥാനരഹിതമായിട്ടുള്ളൊരു ആരോപണമാണ് ക്ഷേത്ര എക്സിക്യൂട്ടീവ് ഓഫീസർ ഉന്നയിച്ചിട്ടുള്ളത്. ക്ഷേത്ര സംരക്ഷണ സമിതിയുടെ മധൂർ യൂണിറ്റും അതുപോലെ തന്നെ ജില്ലാ കമ്മിറ്റിയും ഇതിനെ ശക്തമായിട്ടുള്ള ഭാഷയിൽ അപലപിക്കുകയാണ്. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಜಿಲ್ಲಾಧ್ಯಕ್ಷ ಎಂ ಅಪ್ಪಯ್ಯ ನಾಯ್ಕ್, ಮಧೂರು ಘಟಕಾಧ್ಯಕ್ಷ ಕೆ ನಾರಾಯಣಯ್ಯ, ತಾಲೂಕು ಉಪಾಧ್ಯಕ್ಷ ನಾರಾಯಣ ಕಾರಂತ್, ಪದ್ಮನಾಭ ಮೊದಲಾದವರು ಭಾಗವಹಿಸಿದರು. ಈ ಮಧ್ಯೆ ಮಧೂರು ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಉಷಾರವರು 2 ತಿಂಗಳ ಮೆಡಿಕಲ್ ರಜೆಯಲ್ಲಿ ಹೋಗಿರುವುದಾಗಿಯೂ ಸದ್ಯ ಮಧೂರು ದೇವಳದ ಅಧಿಕಾರವನ್ನು ಅಸಿಸ್ಟೆಂಟ್ ಕಮಿಷನರ್ ಅವರು ನಿರ್ವಹಿಸುತ್ತಿರುವುದಾಗಿಯೂ ಅನೌದ್ಯೋಗಿಕವಾದಂತಹ ಮಾಹಿತಿ ಲಭಿಸಿದೆ. ಹಣಕಾಸು ಸಂಸ್ಥೆಯಲ್ಲಿ ವಿಷ ಸೇವಿಸಿ ಗೃಹಿಣಿ ಮೃತಪಟ್ಟ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಶರಣಾಗಿದ್ದಾನೆ. ಕಾಂಜಂಗಾಡು ನಿವಾಸಿ ಗೃಹಿಣಿಯ ಪ್ರಿಯಕರ 35 ವರ್ಷ ಪ್ರಾಯದ ಲಕ್ಷ್ಮೀಶರಾವ್ ಶರಣಾದವ. ಕಳೆದ ಜುಲೈ 2ರಂದು ಸ್ಥಳೀಯ ಕಾರಾಟ್ವಯಲ್ ನಿವಾಸಿ ಕಾಂತಕುಮಾರಂ ಎಂಬವರ ಪತ್ನಿ ಶಿಲ್ಪಾರು ಲಕ್ಷ್ಮೀಶರಾವ್ ಕಾರ್ಯನಿರ್ವಹಿಸುತ್ತಿದ್ದ ಚಿರಕಳದ ಹಣಕಾಸು ಸಂಸ್ಥೆಗೆ ಆಗಮಿಸಿ ವಿಷಪ್ರಾಶನಗೈದಿದ್ದರು. ಈ ಸಂಬಂಧ ಪ್ರಕರಣ ದಾಖಲಾಗಿ ಲಕ್ಷ್ಮೀಶರಾವ್ನನ್ನು ಆರೋಪಿಯನ್ನಾಗಿ ಗುರುತಿಸಲಾಗಿತ್ತು. ಈತ ಗುರುವಾರ ವಿದ್ಯಾನಗರ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಇಡೀ ನಾಡು ಓಣಂ ಆಚರಣೆಯಲ್ಲಿ ತೇಲಾಡುತ್ತಿದೆ. ನಾಡಿನಾದ್ಯಂತ ಸಂಘ ಸಂಸ್ಥೆಗಳು, ಸರ್ಕಾರಿ ಖಾಸಗಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಹೀಗೆ ಎಲ್ಲೆಡೆ ಸಂಪತ್ ಸಮೃದ್ಧಿ ಸಾರಿ ಉತ್ಸಾಹ ತುಂಬಿದ ವಾತಾವರಣದಲ್ಲಿ ಓಣಂ ಆಚರಿಸಲ್ಪಡುತ್ತಿದೆ. ಬಣ್ಣದ ಚಿತ್ತಾರಗಳೊಂದಿಗೆ ಹೂರಂಗೋಲಿ ಬಿಡಿಸಿ ವಿವಿಧ ಸ್ಪರ್ಧೆಗಳೊಂದಿಗೆ ಕಲಾ ಕಾರ್ಯಕ್ರಮಗಳೊಂದಿಗೆ ಆಚರಣೆ ರಂಜನೀಯವಾಗುತ್ತಿದೆ. ವಿಶೇಷ ಓಣಂ ಭೋಜನಕೂಟವು ಆಚರಣೆಯ ಒಂದು ಭಾಗವಾಗಿದೆ. ನಗರದ BEM ಶಾಲೆಯಲ್ಲಿ ಶುಕ್ರವಾರ ಓಣಂ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಪ್ರಯುಕ್ತ ಪ್ರತಿ ತರಗತಿಯ ಮಕ್ಕಳಿಗೆ ಪೂಕಳಂ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ವಿದ್ಯಾರ್ಥಿಗಳು ಮಹಾಬಲಿಯ ವೇಷವನ್ನು ಧರಿಸಿ ಓಣಂ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸಿದರು. ಮಧ್ಯಾಹ್ನ ಓಣಂ ಔತಣ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ರವಿಚಂದ್ರ ಕೇಳುಗುಡ್ಡೆ, ಉಪಾಧ್ಯಕ್ಷೆ ತ್ರಿವೇಣಿ ಅಡಿಗ, ಮಾತೃಸಂಘದ ಅಧ್ಯಕ್ಷೆ ಜಯಶ್ರೀ ದಿವಾಕರ್ ಮತ್ತು ಇತರ ಸದಸ್ಯರು ಉಪಸ್ಥಿತರಿದ್ದರು. ಕಾಸರಗೋಡಿನ ವಿದ್ಯಾನಗರದಲ್ಲಿರುವ ಸರ್ಕಾರಿ ಕಾಲೇಜಿನಲ್ಲೂ ಕೂಡ ಓಣಂ ಹಬ್ಬವನ್ನು ಸಡಗರದಿಂದ ಆಚರಿಸಲಾಯಿತು. ಹೂವಿನ ರಂಗೋಲಿ ಸ್ಪರ್ಧೆ ಎಲ್ಲರ ಗಮನ ಸೆಳೆಯಿತು. ಹಿರಿಯ ವಿದ್ಯಾರ್ಥಿಗಳು ಮಹಾಬಲಿಯ ವೇಷ ಧರಿಸಿ ಸಹಪಾಠಿಗಳಿಗೂ ಕಿರಿಯ ವಿದ್ಯಾರ್ಥಿಗಳಿಗೂ ಶುಭ ಹಾರೈಸಿದರು. ಬಳಿಕ ಹಗ್ಗ ಜಗ್ಗಾಟ, ಮೈದಾದಿಂದ ನಾಣ್ಯ ಹೆಕ್ಕುವ ಸ್ಪರ್ಧೆಯು ನೆರೆದವರನ್ನು ರಂಜಿಸಿತು. ಕುರ್ಚಿ ಆಟದಲ್ಲಿ ವಿದ್ಯಾರ್ಥಿನಿಗಳು ಭಾಗವಹಿಸಿ ಖುಷಿಪಟ್ಟರು. ಹೀಗೆ ನಗರದ ಎಲ್ಲ ಸರ್ಕಾರಿ ಖಾಸಗಿ ಕಚೇರಿಗಳಲ್ಲೂ ಶಾಲಾ ಕಾಲೇಜುಗಳಲ್ಲೂ ಎಲ್ಲೆಡೆ ವೈವಿಧ್ಯಪೂರ್ಣವಾಗಿ ಶುಕ್ರವಾರ ಓಣಂ ಹಬ್ಬವನ್ನು ಆಚರಿಸಲಾಯಿತು. ಮಂಜೇಶ್ವರದ ಕುಕ್ಕಾಜ ಮಸೀದಿ ಬಳಿ ಅಪಾಯದಂಚಿನಲ್ಲಿದ್ದ ವಿದ್ಯುತ್ ಕಂಬವನ್ನು ತೆರವುಗೊಳಿಸಿ ಹೊಸ ಕಂಬ ಸ್ಥಾಪಿಸಲಾಗಿದೆ. ಕಳೆದ ಬುಧವಾರ ವಿದ್ಯುತ್ ಕಂಬದ ಶೋಚನೀಯಾವಸ್ಥೆ ಬಗ್ಗೆ KCN ಚಾನೆಲ್ ಸಮಗ್ರ ವರದಿ ಪ್ರಸಾರ ಮಾಡಿತ್ತು. ಕಳೆದ 6 ತಿಂಗಳ ಹಿಂದೆ ಮಂಜೇಶ್ವರದ ತೂಮಿನಾಡು ಸಮೀಪದ ಕುಕ್ಕಾಜಿಯಲ್ಲಿ ಮಸೀದಿ ಹಾಗೂ ಮದರಸ ಬಳಿ ಇರುವ ವಿದ್ಯುತ್ ಕಂಬ ಆಕಸ್ಮಿಕವಾಗಿ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬಿರುಕು ಬಿಟ್ಟಿತ್ತು. ಕಂಬವನ್ನು ತಾತ್ಕಾಲಿಕ ಎನ್ನುವಂತೆ ಕಟ್ಟಿ ಸರಿಪಡಿಸಲಾಗಿತ್ತು. ಆದರೆ ಯಾವುದೇ ಕ್ಷಣದಲ್ಲಿ ಬೀಳಬಹುದಾದ ಸ್ಥಿತಿಯಲ್ಲಿದ್ದಾಗ ಸ್ಥಳೀಯರು ಮಂಜೇಶ್ವರ ವಿದ್ಯುತ್ ಕಚೇರಿಗೆ ಲಿಖಿತ ಮನವಿ ಸಲ್ಲಿಸಿದ್ದರು. ಆದರೆ ಇಲಾಖಾಧಿಕೃತರ ಬೇಜವಾಬ್ದಾರಿಯಿಂದಾಗಿ 6 ತಿಂಗಳಾದರೂ ಹಾಗೆಯೇ ಕಂಬ ಅಪಾಯದ ಸ್ಥಿತಿಯಲ್ಲೇ ಇತ್ತು. ಆದರೆ ಇದೀಗ ಕಳೆದ ಬುಧವಾರ KCN ವಾರ್ತೆ ಈ ಕುರಿತು ಸಮಗ್ರ ವರದಿ ಮಾಡಿದ ಕೆಲವೇ ತಾಸಿನೊಳಗೆ ಹಳೆ ಕಂಬ ತೆಗೆದು ಹೊಸದನ್ನು ಸ್ಥಾಪಿಸಲಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮುರ್ಷದ್ ಜಹಾನ್ KCN ವಾರ್ತೆಗೆ ಪ್ರತಿಕ್ರಿಯಿಸಿದ್ದಾರೆ. തൂമിനാടിൽ കുക്കാജ പള്ളിനടുത്തുള്ള ഈ ഇലക്ട്രിക് പോസ്റ്റ് ഡാം പൊട്ടിട്ട് 6 മാസമായി ഈ കമ്പ പൊട്ടി. അപ്പോൾ ഇവിടെ ഈ പള്ളിക്കാരും പിന്നെ ഇവിടെ പരിസരത്ത് പോകുന്ന ജനങ്ങൾക്ക് ഒരുപാട് ബുദ്ധിമുട്ടുണ്ടായിരുന്നു. നാട്ടുകാർ പരാതി KCB കൊടുത്തിട്ടും അവർ അത് അതിന് നടപടി എടുക്കാത്തത് കൊണ്ട് KCN ചാനൽക്കാർ അവർ ഇതിനായിട്ട് ബന്ധപ്പെട്ട് ഇതിനെ അവർ ടെലികാസ്റ്റ് ചെയ്യുമെന്ന് പറഞ്ഞു. അവർ ഇതിനെ ദൃശ്യങ്ങൾ കണ്ടിട്ട് ഉടനെ അവർ KCBനെ പറഞ്ഞിട്ട് 24 മണിക്കൂറിൽ ഈ ഒരു പോസ്റ്റിനെ മാറ്റി തന്നു. അപ്പോൾ ഈ KCN ചാനൽക്കാർക്ക് നമ്മൾ പ്രത്യേകമായിട്ട് ഇവിടുത്തെ ജനങ്ങളും ഞാനും അവരെ അഭിനന്ദിക്കുന്നു.
ಪ್ರತಿನಿತ್ಯ ನೂರಾರು ಶಾಲಾ ಮಕ್ಕಳು ಸಾರ್ವಜನಿಕರು ಓಡಾಡುವ ರಸ್ತೆ ಬದಿಯಲ್ಲಿ ಈ ರೀತಿಯಾಗಿ ಅಪಾಯದ ಸ್ಥಿತಿಯಲ್ಲಿದ್ದ ವಿದ್ಯುತ್ ಕಂಬವನ್ನು ಈ ಮೊದಲೇ ಬದಲಾಯಿಸಬೇಕಿತ್ತು. ಆದರೆ ಇದೀಗ ಆದರೂ ಬದಲಾಯಿಸಿದ್ದು ಖುಷಿ ತಂದಿದೆ ಎಂದು ಸ್ಥಳೀಯ നാഗരിക സിദ്ദിഖ് ತಿಳಿಸಿದ್ದಾರೆ. ഡാമേജ് ആയി 6 മാസമായി കംപ്ലയിൻറ്റ് കൊടുത്തിട്ട് ഇതുവരെയായിട്ട് അതിന് ഒരു ഇതുണ്ടായിട്ടില്ല. അപ്പോൾ നമ്മൾ പള്ളിൻ്റെ കംപ്ലയിൻ്റ് ആയിട്ടും സ്കൂളിനതിലായിട്ടും എല്ലാത്തിലായിട്ടും കംപ്ലയിൻറ്റ് കൊടുത്തിട്ടും ഇതുവരെയായിട്ടും ഒരു അതിൻ്റെ ഇത് വന്നിട്ടില്ല, നടപടിയൊന്നും എടുത്തിട്ടുണ്ടായിട്ടില്ല. അങ്ങനെ നമ്മൾ ലാസ്റ്റ് KCNLോട് വന്നിട്ട് ഇതിന് സഹകരിച്ചതിനെ കൊണ്ട് 24 മണിക്കൂർ കൊണ്ട് അവർ അതിനെ പെട്ടെന്ന് ഇതെല്ലാം ഇതാക്കി ചെയ്തു തന്നു, എല്ലാം ഇതാക്കി തന്നു. അതുകൊണ്ട് നമ്മൾ കുറച്ചൊന്നല്ലേ ബാക്കിയുള്ളവരെല്ലാം ചെയ്തു. ಒಟ್ಟಿನಲ್ಲಿ 6 ತಿಂಗಳು ಕಳೆದರೂ ಅಪಾಯ ಸಂಭವಿಸುವ ಮುನ್ನ ಆದರೂ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದು ಸ್ವಾಗತಾರ್ಹ. ರೈಲು ಡಿಕ್ಕಿ ಹೊಡೆದು ವ್ಯಕ್ತಿ ಮೃತಪಟ್ಟಿದ್ದಾರೆ. ನೆರೆಯ ಕರ್ನಾಟಕದ ಮೈಸೂರು ನಿವಾಸಿ 35 ವರ್ಷ ಪ್ರಾಯದ ಕೃಷ್ಣ ಮೃತರು. ಗುರುವಾರ ಸಂಜೆ ಉಪ್ಪಳ ಬಳಿ ಹಳಿಯಲ್ಲಿ ದೇಹ ಪತ್ತೆಯಾಗಿದೆ. ಮಾಹಿತಿ ಅರಿತು ಸ್ಥಳಕ್ಕಾಗಮಿಸಿದ ಮಂಜೇಶ್ವರ ಪೊಲೀಸರು ಮೃತದೇಹವನ್ನು ಮಂಗಲ್ಪಾಡಿ ಶವಾಗಾರಕ್ಕೆ ಕಳುಹಿಸಿದ್ದಾರೆ. ಕೃಷ್ಣ ಅವರು ಉಪ್ಪಳ ಪರಿಸರದಲ್ಲಿ ಬಾಡಿಗೆ ಕೊಠಡಿಯಲ್ಲಿ ವಾಸಿಸುತ್ತಿದ್ದು ಕೂಲಿ ಕೆಲಸ ಮಾಡುತ್ತಿದ್ದರು. ಹಳಿ ದಾಟುತ್ತಿದ್ದಾಗ ದುರ್ಘಟನೆ ನಡೆದಿದೆ ಎನ್ನಲಾಗಿದೆ. ಗೋವಾ ಮತ್ತು ಕರ್ನಾಟಕದಿಂದ ಜಿಲ್ಲೆಯ ಮೂಲಕ ರಾಜ್ಯಕ್ಕೆ ಅಕ್ರಮ ಮದ್ಯ ಬರುತ್ತಿದ್ದು, ಮದ್ಯ ನಿಷೇಧ ಜಾರಿಗೆ ಬಂದ ಮೇಲೆ ಈ ಪ್ರಮಾಣ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಆದುದರಿಂದ ಸಾಗಾಟ ನಡೆಸುತ್ತಿರುವವರನ್ನು ಪತ್ತೆ ಹಚ್ಚಿ ಗೂಂಡಾ ಕಾಯ್ದೆಯನ್ವಯ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜನಪರ ಸಮಿತಿ ಸಭೆಯಲ್ಲಿ ಆಗ್ರಹಿಸಿದೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿ PS ಮೊಹಮ್ಮದ್ ಸಗೀರ್ ಅಧ್ಯಕ್ಷತೆ ವಹಿಸಿದರು. ಉಳಿದಂತೆ ಉಪ ಅಬಕಾರಿ ಆಯುಕ್ತ VV ಸುರೇಂದ್ರನ್, ಸಹಾಯಕ ಅಬಕಾರಿ ಆಯುಕ್ತ V ಅಬ್ದುಲ್ ಸತ್ತಾರ್, ಸರ್ಕಲ್ ಇನ್ಸ್ಪೆಕ್ಟರ್ ವಿನೋದ್ ಬಿ ನಾಯರ್ ಮೊದಲಾದವರು ಉಪಸ್ಥಿತರಿದ್ದರು. ಗುಜರಿ ಅಂಗಡಿಯಿಂದ ಅಪಾರ ಮೌಲ್ಯದ ಸಾಮಗ್ರಿ ಕಳವುಗೀಡಾಗಿದೆ. ಸುಂಕದಕಟ್ಟೆ ನಿವಾಸಿ ಹಸೈನಾರ್ ಎಂಬವರ ಮಾಲಕತ್ವದ ಅಂಗಡಿಯಲ್ಲಿ ಕೃತ್ಯ ನಡೆದಿದೆ. ಫ್ಯಾನ್, ಮೋಟಾರ್ ಪಂಪ್, ವಾಹನಗಳ ಪ್ಲೇಟ್ ಮೊದಲಾದ ಸಾಮಗ್ರಿಗಳು ನಾಪತ್ತೆಯಾಗಿದೆ. ಶುಕ್ರವಾರ ಬೆಳಿಗ್ಗೆ ಅಂಗಡಿ ತೆರೆಯಲು ಬಂದಾಗ ಬಾಗಿಲು ಮುರಿದು ಕಳವುಗೈದಿರುವುದು ಬೆಳಕಿಗೆ ಬಂದಿದೆ. 40,000 ರೂಪಾಯಿ ಮೌಲ್ಯದ ಸಾಮಗ್ರಿ ಕಳವಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಓಣಂ ಬಂತೋಣಂ, ಖುಷಿಯಲ್ಲಿ ಮಿಂದು ನಾಡು. ಶನಿವಾರ ಉತ್ರಾಡಂ, ಭಾನುವಾರ ತಿರುವೋಣಂ. ಮಲಯಾಳಿಗರ ಓಣಂಗೆ ಕನ್ನಡಿಗರ ಸುಗಂಧ. ಕಾಸರಗೋಡಿನ ಹೂ ಮಾರುಕಟ್ಟೆ ಸಕ್ರಿಯ. ಶಿಕ್ಷಕರ ದಿನ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಚರ್ಕಳದಲ್ಲಿ. KSTA ದಿಢೀರ್ ಪ್ರತಿಭಟನೆ, ರೋಷತಪ್ತರಾದ ಶಾಸಕ. ಸುಳ್ಳು ದೂರು ಸಲ್ಲಿಕೆ, ಮದೂರು ಕ್ಷೇತ್ರ ನಿರ್ವಹಣಾಧಿಕಾರಿ ಅಮಾನತಿಗೆ ಕ್ಷೇತ್ರ ಸಂರಕ್ಷಣಾ ಸಮಿತಿ ಒತ್ತಾಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.